ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ 31ನೇ ಕಂತು 30ನೇ ಕಂತಿನ ಹಣ ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ, ಹಾಗೆ ಎರಡನೇ ಸರಣಿಯ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಹಾಗೆ ಪೆನ್ಷನ್ ಹಣ ಯಾಕೆ ಜನರಿಗೆ ಸಿಗ್ತಾ ಇಲ್ಲ, ಅದರ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿರೋರು ತಪ್ಪದೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ಗೃಹಲಕ್ಷ್ಮಿ 30ನೇ ಕಂತು 31ನೇ ಕಂತು ಸ್ನೇಹಿತರೆ, ಇವೆರಡು ಕಂತುಗಳಲ್ಲಿ ತುಂಬಾನೇ ಡಿಲೇ ಆಗ್ತದೆ ಅಂತಾನೆ ಹೇಳ್ಬೋದು. ಕೆಲವೊಂದು ಅಷ್ಟು ಜನಕ್ಕೆ ಆಲ್ರೆಡಿ ಎರಡೂ ಕಂತಿನ ಹಣ ಅವರ ಖಾತೆಗಳಿಗೆ ಜಮಾ ಆದ್ರೆ ಇನ್ನೆರಡು ಕಂತಿನ ಹಣ ಸಾಕಷ್ಟು ಜನಕ್ಕೆ ಇನ್ನೂ ಕೂಡ ರಿಲೀಸೇ ಆಗಿಲ್ಲ, ಬಂದೇ ಇಲ್ಲ ನಮ್ಮ ಅಕೌಂಟ್ಗೆ ಅಂತ ಸಾಕಷ್ಟು ಜನ ಬೇಜಾರಲ್ಲಿ ಇರ್ತೀರಾ ಸ್ನೇಹಿತರೆ. ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಆಲ್ಮೋಸ್ಟ್ ಆಲು 95% ಜನಕ್ಕೆ ಆಲ್ಮೋಸ್ಟ್ ಆಲು ಬರ್ತಾ ಇದೆ ಸ್ನೇಹಿತರೆ. 31ನೇ ಕಂತಿನ ಹಣ ಜುಲೈ 2ನೇ ವಾರದಿಂದ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ರೋಲ್ ಔಟ್ ಆಗೋಕ್ಕೆ ಪ್ರಾರಂಭವಾಗುತ್ತೆ. ಆಲ್ಮೋಸ್ಟ್ ಆಲ್ ಇವಾಗ ಸದ್ಯಕ್ಕೆ ಮಂಡ್ಯ, ಮೈಸೂರು ಈ ಕಡೆನೂ ಕೂಡ ಸ್ವಲ್ಪ ಜನಕ್ಕೆ ಹಣ ವರ್ಗಾವಣೆ ಆಗಿಲ್ಲ ಅಂತ ಅಪ್ಡೇಟ್ಗಳು ಸಿಗ್ತಾ ಇದೆ ಸ್ನೇಹಿತರೆ. ಅದರಲ್ಲೂ ಚಾಮರಾಜನಗರ, ಗುಲ್ಬರ್ಗ ಆಗ್ಬೋದು, ಬೀದರ್ ಆಗ್ಬೋದು, ಈ ಸೈಡ್ಗಳಲ್ಲೂ ಸಹ ಸಾಕಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ 30ನೇ ಕಂತು ಆಗ್ಬೋದು, 31ನೇ ಕಂತು ಆಗ್ಬೋದು, ಈ ಹಣ ವರ್ಗಾವಣೆ ಆಗ್ತಾ ಇಲ್ಲ. ರೀಸನ್ ಏನಪ್ಪಾ ಅಂದ್ರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಮೇ 23ನೇ ತಾರೀಕಿಗೆ ಎರಡೂ ಕಂತಿನ ಹಣವನ್ನ ಸರ್ಕಾರ ಜಮಾ ಮಾಡಿದೆ ಎಲ್ಲರ ಖಾತೆಗೂ. ಆದ್ರೆ ಅದು ಪ್ರೋಗ್ರೆಸ್ ಆಗ್ತಾ ಇದೆ ಸ್ನೇಹಿತರೆ. ಮಕ್ಕಳ ಮತ್ತು ಕಲ್ಯಾಣ ಇಲಾಖೆಗೆ ಅಮೌಂಟನ್ನು ವರ್ಗಾವಣೆಯನ್ನ ಮಾಡದಾದ ನಂತರ ಸ್ನೇಹಿತರೆ ಗೃಹಲಕ್ಷ್ಮಿ ಹಣವು ಕೂಡ ವರ್ಗಾವಣೆ ಆಗಿದೆ. ಆದರೆ ಎಲ್ಲರ ಖಾತೆಗಳು ಕೂಡ ಬರಬೇಕು ಅಂದರೆ ತುಂಬಾನೇ ಡಿಲೇ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಒಂದು ಬ್ಯಾಚ್ಗೆ ಆಲ್ರೆಡಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಬಂದಿದೆ, ಇನ್ನೊಂದು ಬ್ಯಾಚ್ಗೆ ಆಲ್ಮೋಸ್ಟ್ ಆಲ್ ಎರಡು ಕಂತಿನ ಹಣ ತುಂಬಾನೇ ಡಿಲೇ ಆಗ್ತಾ ಇದೆ ಸ್ನೇಹಿತರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಜೂನ್ 2ನೇ ವಾರದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಹಣ ಸಿಗುವಂತ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಪೆನ್ಷನ್ ಹಣದಲ್ಲೂ ಸಹ ಏನಾಗಿದೆಯಪ್ಪ ಅಂತಂದ್ರೆ ಸ್ನೇಹಿತರೆ, ಸಾಕಷ್ಟು ಜನ ಏನ್ ಮಾಡ್ತಾ ಇದ್ದಾರೆ, ಅವರಿಗೆ 50 ವರ್ಷ ಆಗಿದ್ರು ಸಹ ಈ ಆಧಾರ್ ಕಾರ್ಡ್ ಅಲ್ಲಿ ಏನ್ ಮಾಡೋದು, ಡೇಟ್ ಆಫ್ ಬರ್ತ್ ನ ಚೇಂಜ್ ಮಾಡ್ಕೊಳ್ಳೋದು. 60 ವರ್ಷ ಆಗಿದೆ ಅಂದ್ಬಿಟ್ಟು ಪೆನ್ಷನ್ ಹಣವನ್ನು ಕೂಡ ಅಕ್ರಮವಾಗಿ ತಗೊಳ್ತಾ ಇದ್ದಾರೆ ಅನ್ನೋದು ಸರ್ಕಾರದ ಕಣ್ಣಿಗೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಆದ್ರಿಂದ ಏನಾಗಿದೆಯಪ್ಪ ಅಂದ್ರೆ ತುಂಬಾನೇ ಡಿಲೇ ಆಗ್ತಾ ಬರ್ತಾ ಇದೆ ಸ್ನೇಹಿತರೆ. ಅದನ್ನೆಲ್ಲವನ್ನು ಕೂಡ ಚೆಕ್ ಮಾಡಿ ಅವರ ಅಕೌಂಟ್ಗೆ ಹಾಕೋದು ಇನ್ನು ಎಷ್ಟು ದಿನ ಆಗುತ್ತೋ, ಕಂಪಲ್ಸರಿಯಾಗಿ ಇವತ್ತಿಗೆ ಹಾಕ್ತಾರೆ ಅವರ ಅಕೌಂಟ್ಗಳಿಗೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನನ್ನ ಪ್ರಕಾರ ಏನಪ್ಪಾ ಅಂದರೆ ಸ್ನೇಹಿತರೆ, ಸಾಕಷ್ಟು ಜನ ಅದಕ್ಕೆ ಸ್ವಲ್ಪ ಜನ ತುಂಬ ಬಡವರು ಏನಪ್ಪಾ ಅಂದರೆ ಅದಕ್ಕೆ ಡಿಪೆಂಡ್ ಆಗಿರ್ತಾರೆ. ಈ ರೀತಿಯಾಗಿ 2-3 ತಿಂಗಳು ಡಿಲೇ ಆಗ್ತಾ ಹೋಗ್ತು ಅಂದರೆ ಅವ್ರಿಗೂ ಕೂಡ ಸ್ವಲ್ಪ ಸಮಸ್ಯೆ ಆಗುತ್ತೆ. ಈ ಹಣಗಳನ್ನು ಬೇಗನೆ ಬಿಡುಗಡೆಯನ್ನು ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ನಿಮ್ಮ ಪ್ರಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ 30ನೇ ಕಂತು 31ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆಯಾ? ಯಾವ್ಯಾವ ಊರಲ್ಲಿ ಜಮಾ ಆಗಿದೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟನ್ನು ಮಾಡಿ. ಹಾಗೆ ಇದೇ ಥರ ಗೃಹಲಕ್ಷ್ಮಿ ಅಪ್ಡೇಟ್ಗಳ ವಿಡಿಯೋಗಳಿಗಾಗಿ ನಮ್ಮ ಅಕೌಂಟನ್ನು ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡಿಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ.